ನಿಂತಿರೋ ಜಾಗ ಇಲ್ಲಿ ನೋಡ್ಬೇಕು. ಕಾಂಟೋರ್ಗಿಂತ ಅಲ್ಲಿ ಸಿಟಿ ಮ್ಯಾಪ್ ಎಲ್ಲಿದ್ದೀವಿ ನೋಡಪ್ಪ ನಾವು. ನಾವೆಲ್ಲಿದ್ದೀವಿ ಅನ್ನೋದು ಎಲ್ರಿಗೂ ನಮಸ್ಕಾರ. ಇವತ್ತು ನಾವು KUDFC ಒಂದು ಸಂಸ್ಥೆಯಿಂದ ಮುಖ್ಯ ಅಭಿಯಂತರರಾದ ನಾನು ನಂದೀಶ್, ಮುಖ್ಯ ಅಭಿಯಂತರದ ಜಯರಾಮ್ ಸರು, ಹಾಗೆ ನಮ್ಮ ಮುಖ್ಯ ಅಭಿಯಂತರರಾದ ಇನ್ನೊಬ್ಬರು ದೇವರಾಜ್ ಸರು ಮತ್ತು ನನ್ನೆಲ್ಲ ಸಹೋದ್ಯೋಗಿಗಳ ಜೊತೆ ಇವತ್ತು ಬಂದಿದ್ದೀವಿ. ಉದ್ದೇಶ ಏನು ಅಂತಂದರೆ, ಈ ಬಂಗಾರಪೇಟೆ ಒಂದು ಪಟ್ಟಣವನ್ನು ಸಮಗ್ರವಾಗಿ ಅಭಿವೃದ್ಧಿ ಮಾಡಬೇಕು ಅಂತ ನಮ್ಮ ಚೇರ್ಮನ್ರು ಒಂದು ಅಭಿಲಾಷೆ. ಹಾಗಾಗಿ ಈ KUDFC ಸಂಸ್ಥೆ ಸುಮಾರು ಎಲ್ಲ ಮಹಾನಗರಗಳಲ್ಲಿ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನ ಭಾಳ ಉತ್ತಮವಾಗಿ ಅಳವಡಿಸಿದೆ ಅಂತ ನಮ್ಮ ಚೇರ್ಮನ್ಗಳಿಗೆ ಮನವರಿಕೆ ಆಗಿರೋದ್ರಿಂದ ಆ ಒಂದು ಎಕ್ಸ್ಪರ್ಟೈಸ್ ಉಪಯೋಗಿಸ್ಕೊಂಡು ಈ ಚೇರ್ಮನ್ ನಾರಾಯಣಸ್ವಾಮಿ ಅವರು ಈ ಬಂಗಾರಪೇಟೆ ಕ್ಷೇತ್ರದ ಶಾಸಕರು ಸಹ ಅವರು ಎಲ್ಲ ನಗರಗಳನ್ನ ವೀಕ್ಷಣೆ ಮಾಡಿ ಮತ್ತು ನಮ್ಮಲ್ಲಿ ನಡೀತಾ ಇರ್ತಕ್ಕಂಥ ಪ್ರಾಜೆಕ್ಟ್ಗಳನ್ನ, ವರ್ಲ್ಡ್ ಬ್ಯಾಂಕ್ ಸ್ಕೀಮ್ಗಳನ್ನ, ADB ಸ್ಕೀಮ್ಗಳನ್ನ ಇವನ್ನೆಲ್ಲ ನೋಡಿ ಇಲ್ಲೂ ಅದೇ ಥರ ಆಗಬೇಕು ಅಂತ ಅವ್ರದ್ದೊಂದು ಆಸೆ ಇದೆ. ಆ ಒಂದು KUDFCನ ಅನುಭವಗಳನ್ನ ಉಪಯೋಗಿಸ್ಕೊಂಡು ಈ ಒಂದು ಬಂಗಾರಪೇಟೆ ನಗರಕ್ಕೂ ಒಂದು ಅಭಿವೃದ್ಧಿ ಮಾಡಬೇಕು, ತಮ್ಮದೆಲ್ಲ ಒಂದು ಎಕ್ಸ್ಪರ್ಟೈಸ್ ಕೊಡಿ, ಇದ್ರ ಬಗ್ಗೆ ಒಂದು ವೀಕ್ಷಣೆ ಮಾಡಿ ಒಂದು ಸಮಗ್ರವಾಗಿ ಒಂದು DPR ಕೊಡಿ. ಆ DPRನಲ್ಲಿ ಎಲ್ಲವನ್ನು ಅಳವಡಿಸ್ಕೊಳ್ಳಿ. ಕೆರೆ ಅಭಿವೃದ್ಧಿ, ಸ್ಯಾನಿಟೇಷನ್ನು, ವಾಟರ್ ಸಪ್ಲೈ, ರಸ್ತೆ ಮತ್ತು ಸ್ಟ್ರೀಟ್ ಲೈಟ್ಸು, ಪಾರ್ಕು, ಪ್ಲೇಗ್ರೌಂಡ್ಸು, ನೀರು ಸರಬರಾಜು ಇವನ್ನೆಲ್ಲ ಅಳವಡಿಸ್ಕೊಂಡು ಒಂದು ಸಮಗ್ರವಾಗಿ ಅಭಿವೃದ್ಧಿ ಒಂದು DPR ಕೊಡಿ ಅಂತ ಹೇಳಿದ್ದಾರೆ. ಮತ್ತು ಅದ್ರ ಜೊತೆಗೆ ಅದಕ್ಕಾಗುವಂಥ ಒಂದು ಅಂದಾಜು ಪಟ್ಟಿನೂ ಸಿದ್ಧಪಡಿಸಿ ಅಂತ ಹೇಳಿದ್ದಾರೆ. ಹಂಗಾಗಿ ಇವತ್ತು ಮೊದಲನೇ ಒಂದಾಗಲೇ ಒಂದು ಸಭೆ ನಡೀತು ನಮ್ಮ ಸಂಸ್ಥೆನಲ್ಲೇ, ಅಧ್ಯಕ್ಷರು ಅವರ ಅಧ್ಯಕ್ಷತೆಯಲ್ಲೇ. ಈ ದಿನ ನಾವೆಲ್ಲ ಸೇರಿ ಇವತ್ತು ನಮ್ಮ ಎಲ್ಲ ನಗರಸಭೆ ಸಹೋದ್ಯೋಗಿಗಳು ಮತ್ತು ಬೇರೆ ಇಲಾಖೆ ಸಹೋದ್ಯೋಗಿಗಳ ಜೊತೆ ಈ ಪಟ್ಟಣವನ್ನು ಸಂಚಾರ ಮಾಡಿ ಒಂದು ವೀಕ್ಷಣೆ ಮಾಡಬೇಕು ಅಂತ ಬಂದಿದ್ದೀವಿ. ಇದೇ ನಮ್ಮ ಉದ್ದೇಶ, ಇಲ್ಲಿ ಭೇಟಿಯ ಉದ್ದೇಶ. ಇದು ನಿಮ್ಮ ಎಷ್ಟು ದಿವಸ ಇದು ಇನ್ಸ್ಪೆಕ್ಷನ್? ಇವತ್ತು ಒಂದೇ ದಿನನಾ ಅಥವಾ? ಇಲ್ಲ, ಇವತ್ತು ಶುರುವಾಗಿದೆ. ಸೊ ಇವತ್ತು ಶುರುವಾಗಿದೆ. ಅದ್ರ ಮೇಲೆ ಸರ್ವೆ ಆಗುತ್ತೆ. ಸರ್ವೆ ಆದಮೇಲೆ ಪುನಃ ಮತ್ತೊಮ್ಮೆ ಭೇಟಿ ಮಾಡ್ತೀವಿ, ಮತ್ತೆ ಇನ್ನು ಡೀಟೇಲ್ ಆಗಿ ಭೇಟಿ ಮಾಡ್ತೀವಿ. ಇದು ಪ್ರಾರಂಭ. ಅಂದಾಜು ಎಷ್ಟು ಮೊತ್ತ ಇಲ್ಲಿಗೆ ಬರ್ಬೋದು ಅನ್ನೋದು ಅದನ್ನೆಲ್ಲ DPR ಮಾಡಿದ್ಮೇಲೆ ಗೊತ್ತಾಗುತ್ತೆ. ಆಮೇಲೆ ಇದಕ್ಕೆ ಉತ್ತರ ಕೊಡ್ಬೋದು. ಥ್ಯಾಂಕ್ ಯು. ಓಕೆ ಸರ್.